ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಒಂದು ಕಡೆ ಬಿರುಗಾಳಿ ಮಳೆ ಸಾಕಷ್ಟು ಒಂದು ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇರುವಂಥದ್ದು. ಏನು ಈಗ ಮಳೆ ಕೂಡ ಸ್ವಲ್ಪ ಬಿಡುವು ನೀಡಿದೆ, ಆದರೆ ಬಿರುಗಾಳಿ ಮಾತ್ರ ಇನ್ನಷ್ಟು ತನ್ನ ಆರ್ಭಟವನ್ನು ಮುಂದುವರಿಸಿರುವಂಥದ್ದು. ಕೆಲವು ಭಾಗಗಳಲ್ಲಿ ಬಿರುಗಾಳಿಯೊಂದಿಗೆ ಸುರಿತಾ ಇರುವಂತಹ ಮಳೆ ಅವಾಂತರಗಳನ್ನು ಸೃಷ್ಟಿ ಮಾಡಿದರೆ, ಮತ್ತೊಂದು ಕಡೆ ಬಿರುಗಾಳಿ ಸಾಕಷ್ಟು ಒಂದು ಜನಜೀವನ ವ್ಯವಸ್ಥೆಯನ್ನೇ ಅಲ್ಲೋಲ ಕಲ್ಲೋಲ ಮಾಡ್ತಾ ಇರುವಂಥದ್ದು. ನಾವಿವಾಗ ಮೈಲಿಮನೆ ಗ್ರಾಮದಲ್ಲಿದ್ದೀವಿ. ಇಲ್ಲಿನ ಸ್ಥಿತಿಯನ್ನು ನಾವು ನೋಡ್ಬೋದು. ಏನು ಬಿರುಗಾಳಿಯೊಂದಿಗೆ ಧಾರಾಕಾರವಾಗಿ ಸುರಿದಂತಹ ಮಳೆ ತನ್ನ ಅಟ್ಟಹಾಸವನ್ನು ಮುಂದುವರಿಸಿರುವಂಥದ್ದು. ಏನು ಮನೆಯ ಪಕ್ಕದಲ್ಲೇ ಇದ್ದಂತಹ ಮರ ಏನಿದೆ ಅದು ಮನೆಯ ಮೇಲೆ ಬಿದ್ದ ಪರಿಣಾಮವಾಗಿ ಮನೆ ಸಂಪೂರ್ಣ ಭಸ್ಮವಾಗಿರುವಂಥದ್ದು, ಅಂದರೆ ಸಂಪೂರ್ಣವಾಗಿ ಕುಸ್ತೋಗಿರುವಂಥದ್ದು. ಮೇಲ್ಛಾವಣಿಗಳು ಕೂಡ ಧರೆಗೆ ಬಿದ್ದಿರುವಂಥದ್ದು. ಏನು ಕಷ್ಟಪಟ್ಟು ಕವಿತಾ ರವಿ ಅನ್ನೋರು ಒಂದು ಸೂರನ್ನು ಕಟ್ಕೊಂಡಿದ್ರು, ಆದರೆ ಈಗ ಸಂಪೂರ್ಣವಾಗಿ ಬಿರುಗಾಳಿಯ ಹೊಡೆತಕ್ಕೆ ಅವರ ಕನಸಿನ ಕೂಸು ಇವಾಗ ಛಿದ್ರವಾಗಿರುವಂಥದ್ದು. ಪ್ರಮುಖವಾಗಿ ಈ ಮನೆಯಲ್ಲಿ ಒಂದು ಸಾವಾಗಿತ್ತು. ಅವರ ಅಂತ್ಯಕ್ರಿಯೆಯಾಗಿ ಮನೆಯಲ್ಲಿದ್ದಂಥವರು ಶವ ಸಂಸ್ಕಾರಕ್ಕಾಗಿ ಒಂದು ಮಶಾಣಕ್ಕೆ ತೆರಳಿದ್ರು. ಈ ಒಂದು ಸಂದರ್ಭದಲ್ಲಿ ಈ ಒಂದು ಮರ ಬಿದ್ದಿರುವಂಥದ್ದು. ಈ ಮರ ಬಿದ್ದಂತಹ ಸಂದರ್ಭದಲ್ಲಿ ಈ ಮನೆಯಲ್ಲಿ ನಂದಿನಿ ಎಂಬ ಮಹಿಳೆ ಕೂಡ ಇದ್ರು. ಅವ್ರಿಗೂ ಕೂಡ ಗಂಭೀರವಾದ ಗಾಯವಾಗಿದೆ. ಅವರನ್ನ ಚಿಕ್ಕಮಗಳೂರಿನ ಮಲ್ಲೇಗೌಡ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿ ಅವ್ರನ್ನ ಚಿಕಿತ್ಸೆಯನ್ನ ನೀಡಲಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ನಾವಿಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೇವೆ, ಮನೆ ಒಳಗೆ ಇರುವಂತಹ ಗ್ಯಾಸ್ ಸ್ಟವ್ ಇರ್ಬೋದು, ಜೊತೆಗೆ ದಿನ ಬಳಸುವಂತಹ ವಸ್ತುಗಳು ಕೂಡ ಸಂಪೂರ್ಣವಾಗಿ ಪುಡಿ ಪುಡಿ ಆಗಿರುವಂಥದ್ದು. ಜೊತೆಗೆ ಮನೆಯ ಒಳಗೆಲ್ಲವೂ ಕೂಡ ಮನೆಯ ಗೋಡೆಯ ಇಟ್ಟಿಗೆಗಳು ಕೂಡ ಬಿದ್ದಿರುವಂಥದ್ದು. ಪುಟ್ಟ ಮನೆ, ಸಾಕಷ್ಟು ಕಷ್ಟಪಟ್ಟು ಒಂದು ಸೂರನ್ನು ಕಟ್ಟಿದ್ರು. ಆದರೆ ಬಿರುಗಾಳಿ ಹೊಡೆತ ಏನಿದೆ ಇದರಿಂದಾಗಿ ಮನೆ ಮೇಲೆ ಬಿದ್ದ ಪರಿಣಾಮ ಸೂರು ಸಂಪೂರ್ಣವಾಗಿ ನೆಲಸಮ ಆಗಿರುವಂಥದ್ದು. ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಒಂದು ಮಾಹಿತಿಯನ್ನು ಕೂಡ ಜಿಲ್ಲಾಡಳಿತಕ್ಕೆ ನೀಡಿದ್ದಾರೆ. ಆದರೆ ಏನು ಸುತ್ತಮುತ್ತ ಕಾಫಿ ತೋಟ ಪಕ್ಕದಲ್ಲಿರುವಂತಹ ಮನೆಗಳೇನಿದೆ ಅಲ್ಲಿನ ನಿವಾಸಿಗಳು ಸಾಕಷ್ಟು ಆತಂಕದಲ್ಲಿದ್ದಾರೆ. ಯಾಕಂದ್ರೆ ಸಾಕಷ್ಟು ಮರಗಳಿದೆ, ಬಿರುಗಾಳಿ ಕೂಡ ತನ್ನ ಆರ್ಭಟವನ್ನ ಮುಂದುವರಿಸ್ತಿದೆ, ವೇಗವಾಗಿ ಬಿರುಗಾಳಿ ಬರ್ತದೆ. ಇದರಿಂದಾಗಿ ಮರಗಳು ಮನೆ ಮೇಲೆ ಬೀಳುವಂತಹ ಆತಂಕ ಕೂಡ ಸೃಷ್ಟಿಯಾಗಿರುವಂಥದ್ದು. ಪ್ರಮುಖವಾಗಿ ಚಿಕ್ಕಮಗಳೂರಿನಲ್ಲಿ 23ಕ್ಕೂ ಅಧಿಕ ಮನೆಗಳಿಗೆ ಕಳೆದ 7 ದಿನಗಳಲ್ಲಿ ಹಾನಿಯಾಗಿರೋದನ್ನು ಕೂಡ ನಾವಿಲ್ಲಿ ನೋಡಬಹುದಾಗಿದೆ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.